ಏನು ಹೇಳ್ತಾರ ರೀ ಇವತ್ತಿನ ವಾಕ್ಯ ಬೇರೆ. ತಾಯಿ ಬಗ್ಗದಾಗೆ ಇರಬೇಕು, ತಾಯಿ ಬಗ್ಗದಾಗೆ ಹೇಳ್ರಿ ಅಂತ ಅಂದ್ರೆ ನಮ್ಗೆ ಹೇಳ್ತಾರ. ಸ್ವಲ್ಪ ಮುಂದೆ ಒಂದು 4 ದಿನ ಮುಂದೆ, 2 ದಿನ ಮುಂದೆ, 1 ದಿನಾರ ಮುಂದೆ ಹೇಳಿದ್ರೆ ಅದು ಸರಿ ಬೀಳುವ ರೀತಿಯಲ್ಲಿ ಅದಕ್ಕೆ ನಾವು ಏನಂತಂದ್ರೆ ಕರೆಕ್ಟ್ ಆಗಿ ಅದಕ್ಕೆ ನಾವೇನು ಹೋಲಿಸ್ಲಕ್ಕ, ಅದು ವಿವರಣೆ ಮಾಡ್ಲಕ್ಕ ಸ್ವಲ್ಪ ನಾವು ಸಮಯ ತೆಕ್ಕೊಂಡಿನಾಗ ಮಾತ್ರ ಅದು ರಿಪೇರ್ ಆಗಿ ನಾವು ಹೇಳಕ್ಕೆ ಸಾಧ್ಯ ಆಗ್ತದ. ಏನಿಲ್ಲ ಸಡನ್ಲಿ ಒಮ್ಮೆಗೆ ಹೇಳ್ರಿ ಅಂತಂದ್ರೆ ನನಗೇ ಇಲ್ಲ, ಇನ್ನು ಅನೇಕರಿಗೆ ಭೀ ಭಾಳ ಕಷ್ಟ ಆಯ್ತದ ಅಲ್ಲ. ನೆಕ್ಸ್ಟ್ ಟೈಮ್ನಾಗ ಇಂಥವು ಏನು ಭೀ ಹೇಳೋದಿದ್ರು ಅದು ಮುಂದೆ ನೀವು ಹೇಳಿನಂಗಾದ್ರೆ ಅದಕ್ಕೆ ನಾವು ಸರಿ ಬೀಳುವ ವಿವರಣೆಗಳು ಮಾಡ್ಲಕ್ಕ ದೇವರೇ ನಮ್ಗೆ ಸಹಾಯ ಮಾಡಿ ಬಲಪಡ್ತಾರ. ಸರಿ, ನಾವು ವಾಕ್ಯದ ಕಡೆ ಹೋಗರಿ. ಮೊದಲನೇ ಅಂತಂದಾಗ ನಿಜವಾಗ್ಲೂ ತಾಯಿಗೆ ನೆನೆಸ್ಕೊಂಬೋದು ಭಾಳ ಅವಸರ ಅದ, ಎಷ್ಟೋ ಅವಸರ ಅದ ಅಲ್ಲ. ಏನಿಲ್ಲ ಅಲ್ಲ. ವಿಮೋಚನಾ ಕಾಂಡದಲ್ಲಿ ಮೊದಲನೇ ಅಧ್ಯಾಯದಾಗ 15ನೇ ವಚನದಾಗ ನಾವು ವಾಕ್ಯ ಧ್ಯಾನ ಮಾಡರಿ. ಇಲ್ಲ 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 ತೆಗಿದ್ರೆ ವಿಮೋಚನಾ ಕಾಂಡ ಮೊದಲನೇ ಅಧ್ಯಾಯ 15ನೇ ವಚನದಿಂದ ಓದರಿ. ಇದಲ್ಲದೆ ಐಗುಪ್ತ ದೇಶದ ಅರಸನು ಸೀಫಾ ಪೂಗ ಎಂಬ ಇಬ್ರಿಯ ಸೂಲಗಿತಿಯರ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯ ಹೆಂಗಸರಿಗೆ ಹೇರಿಗೆ ಮಾಡಿಸುವಾಗ ಅವರು ಹೇರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು. ಹಲ್ಲೆಲೂಯ. ನೋಡ್ರಿ, ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಮಕ್ಕಳು ಗರ್ಭ ಧರಿಸಿರ್ತಕ್ಕಂಥ ಸಂದರ್ಭದಲ್ಲಿ, ಹೇರಿಗೆ ಕಾಲ ಬಂದಂತ ಒಂದು ಸಂದರ್ಭದಲ್ಲಿ ಅವ್ರ ಕೂಸುಗಳಿಗೆ ಒಬ್ಬ ರಾಜ್ಯ ಹೇಳ್ತಾನ. ಆ ರಾಜ್ಯ ಏನು ಹೇಳ್ತಾನ ಅಂದ್ರ, ಗಂಡು ಮಕ್ಕಳು ಬಂದೇಳೆ ಹೆರಿಗೆ ಆದ್ರ ಯಾರಿಗೇರಂತ್ರಿ, ಯಾರು ಕೂಸುಗಳಂತ, ಯಾ ಹೆಣ್ಮಕ್ಳು ಅಂತ ಅವರು ಇಬ್ರಿಯರು ಸರಿ. ಈ ಸ್ತ್ರೀಯರು ಬಹಳ ಚುರುಕವಾಗಿರ್ತಾರ, ಬಹಳ ಶಕ್ತಿವಂತರಾಗಿರ್ತಾರ, ಬಹಳ ಜ್ಞಾನವಂತರಾಗಿರ್ತಾರ, ಬಹಳ ಶಕ್ತಿವಂತರು ಬಿ ಧೈರ್ಯವಂತರು ಬಿ ಆಗಿರ್ತಾರ. ಇವತ್ತು ನಾವು ನಿಜವಾಗ್ಲೂ ತಾಯಿದೇರ ಬಗ್ಗೆದಾಗ ನಾವು ಮಾತಾಡಬೇಕಾದ, ನಾವು ನೀವು ಏನು ಮಾತಾಡ್ಕೊಂಡ್ರೆ ಮಾತಾಡಿನಪ್ಪಲೇ ಇರ್ತದೆ. ಕಡೆಗೆ ಈ ಪರಿಶುದ್ಧ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಮಾತು ನಮಗೆಲ್ಲರಿಗೂ ಎಚ್ಚರಿಕೆ ಕೊಡ್ಲಾಕ, ನಾವೆಲ್ಲರೂ ಒಂದು ಒಳ್ಳೆ ಹೊಸ ಸಾಮರ್ಥ್ಯ ಹೊಂದ್ಕೊಂಡು ಧೈರ್ಯ ಹೊಂದ್ಕೊಂಡು ಜೀವಿಸ್ಲಾಕ ಇದು ನಮಗೆ ಕಲಿಸ್ತಕ್ಕಂಥ ಒಂದು ಒಳ್ಳೆ ಏರ್ಪಾಟು. ಇದು ದೇವರಿಂದ ನಮಗೆ ಸಿಕ್ಕದ. ಹಲ್ಲೆಲೂಯ. ಏನ್ ಸಿಕ್ಕಿಲ್ಲ. ಒಬ್ಬ ದೇಶದ ಐಗುಪ್ತ ದೇಶದ ರಾಜ್ಯ ಏನು ಹೇಳ್ತಾವ ಅಂತಂದ್ರ, ಈ ಸಿರಿಯರಿಗೆ ಅಂದ್ರ ಇಬ್ರಿಯರು ಸಿರಿಯರಿಗೆ ಒಂದ್ ವೇಳೆ ಹೇರಿಗೆ ಆದ್ರ ಅವ್ರ ಗಂಡು ಮಕ್ಕಳಿಗೆ ಮಾತ್ರ ಕೊಲ್ಲಬೇಕು ಅಂತ ಅಂತಂದ್ರೆ ಆಜ್ಞೆ ಕೊಡ್ತಾಹಾರ. ಮತ್ತ ಅವ್ರ ಹೆಣ್ಮಕ್ಳಿಗೆ, ಅವ್ರ ಹೆಣ್ಮಕ್ಳು ಪರಿಸ್ಥಿತಿ ಏನು? ಅವ್ರ ಹೆಣ್ಮಕ್ಳು ಗಂಡು ಮಕ್ಕಳು ಹೆತ್ತದರ ಪರವಾಗಿಲ್ಲ, ಬೇರೆ ಮಾತ್ರ ಗಂಡು ಮಕ್ಕಳು ಹೇರಬಾರ್ದು. ಇದು ದೇವರಿಗೆ ವಿರೋಧವಾದಲ್ಲ. ರೂಲ್ಸ್ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ ಇರ್ಬೇಕಲ್ಲ. ಇಬ್ಬರು ಹೆಣ್ಮಕ್ಳಿಗೆ ಒಂದು ಸಿಸ್ಟಮ್, ನಮ್ಮ ಹೆಣ್ಮಕ್ಳು ಐಗುಪ್ತ ದೇಶದವರಿಗೆ ಹೆಣ್ಮಕ್ಳಿಗೆ ಒಂದು ಸಿಸ್ಟಮ್ ಅಂತಂದ್ರ ದೇವ್ರಿಗೆ ಒಪ್ಪುತ್ತಾರ? ಒಪ್ಪಲ್ಲ. ಅದು ದೇವರಿಗೆ ಇಷ್ಟವಾಗಿದ್ದಲ್ಲ. ನಾವು ಎಲ್ಲರೂ ಏನು ಮಾಡ್ಬೇಕಂದ್ರೆ ದೇವರಿಗೆ ಇಷ್ಟ ಇದ್ದು ಮಾಡಬೇಕು. ದೇವರಿಗೆ ಇಷ್ಟ ಇದ್ದು ಮಾಡಿದ್ರೆ ಮಾತ್ರ ನಮಗೆ ಅನೇಕ ವಿಷಯದಲ್ಲಿ ದೇವರೇ ನಮಗೆ ಸಹಾಯ ಮಾಡಿ ಬಲಪಡಿಸ್ತಾರೆ. ಆದ್ರ ಇಲ್ಲಿ ಏನು ಜರುಗ್ತದಂತ 16 ಅವರಿಗೆ, ನೀವು ಇಬ್ರಿಯ ಹೆಂಗಸರಿಗೆ ಹೇರಿಗೆ ಮಾಡುವಾಗ ಅವರು ಹೇರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಆದರೆ ಸುಲಗಿತಿಯರು ದೇವರಿಗೆ ಭಯಪಡುವವರಾಗಿದ್ದರಿಂದ, ಚಪ್ಪಳೆ ತಟ್ಟರೆ ಜೋರಾಗಿ, ಸುಲಗಿತಿಯರಿಗೆ ಯಾರಿಗೆ ಭಯ ಪಟ್ಟರಂತ? ಎದುರಿರ್ತಕ್ಕಂಥ ರಾಜ್ಯಗಲ್ಲ, ರಾಜ್ಯನ ರೂಲ್ಸ್ಗಲ್ಲ,
ಭಯಪಟ್ಟೆಂದು ನಾವು ನೀವು ಇವತ್ತು ನಿಜವಾಗಲೂ ಈ ದೇಶದ ರಾಜ್ಯ ಒಂದ್ ವೇಳೆ ಹಿಂಗೆ ಮಾಡ್ಬೇಕಂದ್ರೆ ನಾವು ಹಂಗೆ ಮಾಡ್ತೇವೆ, ನಾವು ಭಯಪಟ್ಟು. ಕಡೆಗೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮಾತ್ರ ಅದಕ್ಕೆ ಭಯ ಪಡಲಪ್ಪಲೆ, ರಾಜ್ಯನ ಆಜ್ಞೆಗೆ ಮುರಿಯಪ್ಪಲೆ, ರಾಜ್ಯನ ಮಾತಿಗೆ ಮೀರಿ ದೇವರಿಗೆ ಮಾತ್ರ ಭಯಪಟ್ಟು ಹಂಗೆ ಮಾಡಲಪ್ಪಲೆ ಅಂತಂದ್ರ ಗಂಡು ಮಕ್ಕಳು ಹುಡುದ್ರ ಅವ್ರಿಗೆ ಏನಾದ್ರು ಉಳಿಸ್ಲಿಕ್ಕೆ ಅಂತಂದ್ರ ಅವ್ರು ಧೈರ್ಯವಂತರು ಶಕ್ತಿವಂತರಾಗಿ ಆ ತಾಯಿದರಿಗೆ ದೊಡ್ಡ ಗೌರವ ಸಲ್ಲಿಸ್ಲಿಕ್ಕೆ ಅಂತಂದ್ರ ಈ ಸೋಲಿಗಿತ್ತರು ಇವ್ರನ್ನು ಸಹ ತಾಯಿದೇರಿ ಯಾರ ಈ ತಾಯಿದರ ಪ್ರೀತಿ ನೆನೆಸ್ಕೊಳ್ಳಕ್ಕೆ ಅಂತಂದ್ರೆ ದೇವರು ಇವತ್ತ ಈ ರೀತಿಯಾಗಿ ನಮ್ಗ ಬಲಪಡಿಸ್ತಾರ. ಈ ಬಲಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗಲೂ ಎಷ್ಟರ ಮಟ್ಟಿಗೆ ನಾವು ಬಲಹೀನರಾಗಲಪ್ಪಲೆ ಏನು ಮಾಡ್ಬೇಕಂತ ನಾವು ಶಕ್ತಿವಂತರು ಧೈರ್ಯವಂತರಾಗಿ ನಾವು ನಿಲ್ಲಕ್ಕೆ ಅಂತಂದ್ರ ಸಾಧ್ಯದ. ಹಲ್ಲೆಲೂಯಾ. ಮತ್ತೇನಂತ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ, ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದೇನು, ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು, ಸುಲಗಿತಿಯರು ಫರೋಹನಿಗೆ ಇಬ್ರಿಯ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ, ಅವರು ಚೂರುಕಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ನಾನು ನಿಜವಾಗ್ಲು ಹೆಣ್ಮಕ್ಳು ಅಂತಂದ್ರ ಐಗುಪ್ತದಾಗೆ ಅಂತಂದ್ರ ಕೆಲವು ಹೆಣ್ಮಕ್ಳಂದ್ರ ಜ್ಞಾನ ಇಲ್ಲದವರು, ಬಲಹೀನರು, ಮೂರ್ಖರು, ದೇವರಿಂದ ಶಪಿಸಲ್ಪಟ್ಟಂತ ಜನರು ಒಂದು ವೇಳೆ ಆಗಿದ್ದಿರಬಹುದು. ಕಡೆಗೆ ಇಬ್ರಿ ಹೆಣ್ಮಕ್ಳು ಮಾತ್ರ ಹಂಗಲ್ಲ, ಇಬ್ರಿ ಸ್ತ್ರೀಯರು ಮಾತ್ರ ಹಂಗಲ್ಲ, ಅವ್ರು ಬಹಳ ಚುರುಕವಾಗಿರತ್ತ. ಈ ಬಹಳ ಚುರುಕವಾಗಿದ್ದಂಥ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಈ ಅಧ್ಯಾಯದಾಗ ನೋಡ್ಬೇಕಾದ್ರ ಇಲ್ಲಿ ಅಧ್ಯಾಯದಾಗ ನಾವು ನೋಡ್ಬೇಕಾದ್ರ ಅದ್ಭುತವಾದ ಕೆಲವು ರಹಸ್ಯಗಳಂದ್ರೆ ಮುಚ್ಚವ ಏನವರಿ ಅದ್ಭುತವಾದ ರಹಸ್ಯಗಳು ಮುಚ್ಚವ. ಇಲ್ಲಿ ನಿಜವಾಗ್ಲು ಮೋಶೆಗೆ ಹೆತ್ತಂತ ಸಂದರ್ಭದಲ್ಲಿ ಮೋಶನ ತಾಯಿ ಗಂಡು ಮಗು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಎಷ್ಟು ಸುಂದರವಾಗಿರ್ತಕ್ಕಂಥ ಕೂಸು, ಆ ಕೂಸು ಬದುಕಬೇಕು, ಆ ಕೂಸು ಸಾಯಬಾರ್ದು ಅಂತ ದೇವರಿಗೆ ಎಷ್ಟು ಅರಿಕೆ ಮಾಡಿ ಆ ಕೂಸು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 3 ತಿಂಗಳ ದಿವಸ ಏನಂತಂದ್ರ ಒಂದು ಅಡವಿ ಪ್ರಾಂತದಲ್ಲಿ ಇಬ್ಬರು ಅಕ್ಕ ತಂಗಿಯರ ಕಲ್ಕಸಿ ಆ ಕೂಸಿಗೆ ಉಳಿಸ್ಕೊಳಕ ಇಷ್ಟಪಟ್ಟಾರ. ಅದು 3 ತಿಂಗಳಾದ ನಂತರ ಕೂಸು ಚೀರ್ದ್ರ ಸುಮಾರು 1 ಕಿಲೋಮೀಟರ್ ದೂರ ಹೋಯ್ತದ ಆ ಕೂಸಿನ ಶಬ್ದ. ಅಡವಿ ಪ್ರಾಂತದಾಗ ಹೆಂಗಿರ್ತದ ಗೊತ್ತಲ್ಲ, ಅಡವಿ ಪ್ರಾಂತದಾಗ ಎಲ್ಲರ ಸೌಂಡ್ ಬಂದ್ರ ಎಲ್ಲ ಕಡೆ ಕೇಳಿ ಹೋಯ್ತದ. ಆಡ್ಯ ಕೆಲಸ ಮಾಡ್ತಕ್ಕಂಥ ಜನರಿಗೆ ಖೋನ್ ಆಯ್ತದ. ಆ ಶಬ್ದ ಎಕಡಿದು ಬಂತು, ಇಲ್ಲಿಂದ ಎಷ್ಟು ದೂರ ಅದ, ಆ ಅಡೆ ಕೆಲಸ ಮಾಡ್ತಕ್ಕಂಥ ಜನರು ಮಾತ್ರ ಗುರ್ತಿಡ್ತಾರೆ, ಬೇರೆಯವ್ರಿಗೆ ಮಾತ್ರ ಅದು ಗುರ್ತಿಡ್ಲಕ್ಕ ಎಂದಿಗೂ ಬಿ ಆಗಲ್ಲ. ಆದ್ರೆ ಈ ಹೆಣ್ಮಕ್ಳು 3 ತಿಂಗಳು ಮುಚ್ಚಿಟ್ಟಿನ ಮೇಲ ಅವರಿಗೆ ಅಸಾಧ್ಯವಾಯ್ತು. ಯಾಕಂದ್ರೆ ಕೂಸು ಅಳ್ಳಕ ಪ್ರಾರಂಭ ಮಾಡ್ತು, ಕೂಸು ಸೀರ್ಲಕ್ಕ ಪ್ರಾರಂಭ ಮಾಡ್ತು. ಅದು ಆ ಕೂಸಿನ ಶಬ್ದಕ್ಕೆ ಅವ್ರಂದ್ರೆ ಕಡಿಮೆ ಮಾಡ್ಲಕ್ಕ ಅವ್ರಿಂದ ಆಗಿಲ್ಲ. ಅವಾಗ ಭಯ ಪಟ್ಕೇಸಿ ಏನು ಮಾಡ್ಯಾರ, ಫರೋಹನ್ ರಾಜ ಹೇಳಿದ ಮಾತಿನ ಮೇರೆಗೆ ಕೂಸಿಗೆ ಎಲ್ಲಿ ಬಿಟ್ಟಾರ, ಯಾ ನದಿದಾಗ ಹಾಕಬೇಕಂದ್ರು ಅದೇ ನದಿದಾಗ ಹಾಕ್ಯಾರ. ಕರೆಕ್ಟ್ ಹೆಂಗೆ ಹಾಕ್ಯಾರ, ಜಂಬು ಹುಲ್ಲಿನ ಪೆಟ್ಟಿಗೆ ಮಾಡ್ಕೇಸಂದ್ರ ಆ ಹುಲ್ಲಿನ ಪೆಟ್ಟಿಗೆದಾಗ ಅಂದ್ರೆ ಮಂಗಿಸಿ ಆ ಕೂಸಿಗೆ ಬಿಟ್ಟಿರುವಾಗ ಆ ಕೂಸಿಗೆ ಯಾರು ತೆಕ್ಕೋತಾರ, ಯಾರೇನು ಮಾಡ್ತಾರ ಅಂತ ಕೇಸಂದ್ರೆ ಫಾಲೋ ಮಾಡಿನಾಗ ಅದೇ ಯಾರ ರಾಜ್ಯ ಅದ್ರ ಆಜ್ಞೆ ಕೊಟ್ಟನೋ ಅದೇ ರಾಜ್ಯನ ತಂಗಿ ಏನಂತಂದ್ರ ಆಕೆಗೆ ಮಕ್ಕಳಿದ್ದಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಸ್ನಾನ ಮಾಡಕ್ಕೆ ಬಂದಿನಾಗ ಆ ಕೂಸಿಗೆ ತೆಗೆದುಕೊಂಡು ಹೋಗಿ ಏನಂದ್ರ ಆ ಕೂಸಿಗೆ ಅವರೇ ದೊಡ್ಡದು ಮಾಡ್ಯಾರ. ಹಲ್ಲೆಲೂಯಾ. ಇದು ದೇವರ ಚಿತ್ತ. ಇದು ಯಾರ ಚಿತ್ತ? ಕಟ್ಟಿಗೆ ತಾಯಿ ಪ್ರೀತಿ ಹೆಂಗದ. ಇಷ್ಟು ದಿನ ನಾ ಪಟ್ಟಂತ ಪ್ರಯಾಸಗೆಲ್ಲ ಶ್ರಮಗಳು ಬಂದವ. ನನ್ನ ಕೂಸಿಗೆ ಇರಲ್ಲು, ನನ್ನ ಮುಂದೆ ಆ ಕೂಸಿಗೆ ಯಾರೇನು ಮಾಡ್ತಾರೋ ಅಂತ ಹೇಳಿ ಒಂದ್ ವೇಳೆ ಅಂಜಿಕೆಸಿ ಆ ಕೂಸಿಗೆ ಒಂದ್ ವೇಳೆ ಇದು ಮಾಡಿದ್ರೆ ಎಷ್ಟು ಹೈರಾಣ ಇತ್ತಲ್ಲ. ಹಾಗೆ ಹಂಗೆ ಮಾಡಿಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಿಲ್ಲ, ದೇವರಿಗೆ ಅರಿಕೆ ಮಾಡಿಲ್ಲ. ಈ ಕೂಸು ಇರ್ಬೇಕು ದೇವ್ರೆ, ಈ ಕೂಸು ಇರ್ಬೇಕು ದೇವ್ರೆ, ಈ ಕೂಸಿಗೆ ನೀ ಕಾಪಾಡು ದೇವ್ರೆ ಅಂತ ಕೇಳಿದ್ರೆ ಪ್ರಾರ್ಥನೆ ಮಾಡಿನಾಗ ಆ ಕೂಸು ರಾಜ್ಯನ ಮನೆಗೆ ಬೆಳೆದಿನಾಗ ನಿಜವಾಗ್ಲು ಆ ವ್ಯಕ್ತಿಗೆ ಏನ್ ಬಂದದ್ರಿ, ಒಂದು ರಾಜ್ಯದ ಜ್ಞಾನ ಬಂದದ, ಒಂದು ಅರಸನ ಒಂದು ಧೈರ್ಯ ಬಂದದ. ಅದ್ರಾಗಿರ್ತಕ್ಕಂಥ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಅಂತ ಎಲ್ಲ ಗೊತ್ತಾಗುವಂತೆ ದೇವರಿಗೆ ಕಾರ್ಯ ಮಾಡ್ಯಾರ.
ನಿಜವಾಗ್ಲು ಮೋಶ ಮತ್ತ ತಿರುಗಿ ತಾಯಿ ಅಂತ ಅಂದನ ಏನು ಅಂದಿಲ್ಲ ಗೊತ್ತಿಲ್ಲ ಕರೆಕ್ಟ್ಗೆ. ತಾಯಿ ಮಾತ್ರ ನನ್ನ ಮಗ ಚಂದನ ಅಂತ ಕಿಸಿ ಅಂದ್ರ ಎಷ್ಟೋ ಸಲ ಸಂತೋಷ ಪಟ್ಟಳ. ಏನು ಸಂತೋಷ ಪಟ್ಟಿಲ್ಲ? ಎಲ್ಲ ಯಾರ್ದಯ ಅಲ್ಲ ಅಲ್ಲ. ಒಂದ್ ವೇಳೆ ಚುರುಕವಾಗಿರಲ್ಲ ಹೋದ್ರ, ಧೈರ್ಯವಂತರು ಆಗಿರಲ್ಲ ಹೋದ್ರ, ಪ್ರಾರ್ಥನೆ ಮಾಡ್ತಕ್ಕಂಥ ಜನರ ಆಗಿರಲ್ಲ ಹೋದ್ರ ಕಾರ್ಯ ಜರುಗುತ್ತಂದ್ರೆ ಜರಗಲ್ಲ. ಯಾಕೆ ಗೊತ್ತಾ? ನಾವು ಭಯ ಪಟ್ಟರು ಮಾತ್ರ ಏನೂ ಇಲ್ಲ, ಭಯ ಪಡಲು ಹೋದ್ರು ಮಾತ್ರ, ಭಯ ಪಟ್ಟರು ಒಂದ್ ವೇಳೆ ಭಯದಿಂದ ಏನಾದ್ರು ಪ್ರಾರ್ಥನೆ ಮಾಡಿದ್ರು ಮಾತ್ರ ಅದಕ್ಕೆ ಪ್ರತಿಫಲ ಅದ. ಪ್ರಾರ್ಥನೆ ಮಾಡಲು ಹೋದ್ರು ಮಾತ್ರ ಏನೂ ಪ್ರಯೋಜನ ಇಲ್ಲ. ಅದಕ್ಕಿಂತ ನಾವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಜನರಾಗಬೇಕು. ಇವತ್ತು ತಾಯಿ ಪ್ರೀತಿ ಅನ್ನಬೇಕಾದ್ರ ನಿಜವಾಗಲೂ ಸಮುವೇಲನ ತಾಯಿ ಬಿ ಅಲ್ಲ. ಸಮುವೇಲನ ತಾಯಿ ಮಾಮೂಲಿ ತ್ಯಾಗ ಮಾಡಿಲ್ಲ. ಅನೇಕ ವರ್ಷಗಳೇನಂತಂದ್ರೆ ಆಕೆ ಹಾದಿ ನೋಡ್ಯಾಳ, ಪ್ರಾರ್ಥನೆ ಮಾಡ್ಯಾಳ. ನಾವರ ಪ್ರಾರ್ಥನೆ ಮಾಡ್ತೇವೋ ಇಲ್ಲೋ ಗೊತ್ತಿಲ್ಲ. ಕಡೆಗೆ ದೇವರ ಸನ್ನಿಧಾನದಲ್ಲಿ ಹನ್ನ ಬಹಳ ಪ್ರಾರ್ಥನೆ ಮಾಡ್ಯಾಳ. ಪ್ರಾರ್ಥನೆ ಮಾಡಿ ಕಸಿ ಅಂದ್ರೆ ಮನಸ್ಸು ಮುರಿದ ಕಸಿ ಅಂದ್ರೆ ದೇವ್ರ ಕಡೆ ಯಾವಾಗ ಬಿ ಬೆನ್ನು ಮಾಡಿಲ್ಲ. ಏನು ಮಾಡ್ಯಾಳ? ಈ ವರ್ಷ ಆಯ್ತು ನಾ ಪ್ರಾರ್ಥನೆ ಮಾಡ್ತೀನಿ, ನಾನು ದೇವರು ಪ್ರಾರ್ಥನೆ ಕೇಳ ಹೊಂಟ್ರೆ ಈಗ ದೇವ್ರಿಗೆ ನನಗೆ ಏನು ಸಂಬಂಧ ಇಲ್ಲ, ಏನೋ ದೇವ್ರ ಬಳಿಗೆ ಹೋಗಲ್ಲ ಅಂತ ಕಿಸಿ ಯಾವಾಗಾರ ಅಂದಳ? ಅಂದಿಲ್ಲ. ಪರೀಕ್ಷಾ ಶೋಧನೆ, ಈ ಪರೀಕ್ಷಾ ಶೋಧನೆಗೆ ಅಂತಂದ್ರೆ ಸೋತು ಹೋಗಪ್ಪಲೆ ಸೈತಾನ ಕಾರ್ಯ ಮಾಡ್ತಾನ. ಯಾವಾಗಾದ್ರೂ ನಾವು ಸೋತು ಹೋಗ್ತೇವ ಸೈತಾನಿಗೆ ಹೇಗಾಯ್ತದ, ಅವಾಗ ಹೋಗಿ ಸೈತಾನ ದೇವರಿಗೆ ಹೋಗಿ ಹೇಳ್ತಾನೆ, ನೋಡು ನಿನ್ನ ಭಕ್ತರು ಭಕ್ತಿ ನೋಡು, ನಿನ್ನ ಭಕ್ತರು ಭಕ್ತಿ ನೋಡಂತ ಕಸಿ ಏನು ಮಾಡ್ತಾನ ಹೇಳಿ ಕಸಿ ಅವ್ರ ಮುಂದೆ ಕುಣಿತಾನೆ, ಡ್ಯಾನ್ಸ್ ಮಾಡ್ತಾನ. ಏನು ಮಾಡಲ್ಲ? ಕಡೆಗೆ ಅಂತ ಬಲಹೀನಳಾಗಿ ಆಗಿಲ್ಲ. ಈ ವರ್ಷ ನಾನು ಇನ್ನೂ ಹೆಚ್ಚಾಗಿ ನಾನು ಉಪವಾಸ ಮಾಡ್ತೇನೆ, ಇನ್ನೂ ಹೆಚ್ಚಾಗಿ ನಾನು ದೇವರಿಗೆ ಧ್ಯಾನ ಮಾಡ್ತೇನೆ, ಇನ್ನೂ ಹೆಚ್ಚಾಗಿ ನಾನು ದೇವರ ಸನ್ನಿಧಿಯಲ್ಲಿ ನಾನು ಕಣ್ಣೀರು ಸುರಿಸ್ತೇನೆ. ನನ್ನ ಕಣ್ಣೀರು ದೇವರು ವಿಮರ್ಶಿಸಬೇಕು, ನನ್ನ ದುಃಖ ದೇವರೇ ಪರಂಭರಿಸಬೇಕು, ಎಲ್ಲ ದೇವರೇ ನನಗೆ ಬಿಡುಗಡೆ ಕೊಡಬೇಕು. ದೇವರು ಬಿಡುಗಡೆ ಕೊಟ್ಟರು ಮಾತ್ರ ನಾನು ಬಿಡುಗಡೆ ಆಯ್ತಾ ಅಂತ ಕಸಿ ಏನು ಮಾಡ್ಯಾಳ್ರಿ? ಅನ್ನ ನೀರು ಎಲ್ಲ ಬಿಟ್ಟು ಕಸಿ ಅಂದ್ರೆ ಯಾರಿಗೆ ಮಾತಿಲ್ಲಪ್ಲೆ, ಯಾರ ಸಾಹಸ ಇಲ್ಲಪ್ಲೆ, ಕೇವಲ ದೇವರ ಸನ್ನಿಧಾನದಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಜನರು ಹೊಂಟೋಗ್ಯಾರ. ಕರೆಕ್ಟ್ಗೆ ಈಕೆ ಮಾತ್ರ ಅಲ್ಲೇ ಕುಂತ ಕಸಿ, ದೇವ್ರೆ ನನ್ನ ಪರಿಸ್ಥಿತಿ ಏನು, ನಾ ಮಾತಾಡಿದ್ದು ಹೇಳಲ್ಲ, ನೀ ಮಾತಾಡೋ ಸ್ಥಾನ ಹೇಳಲ್ಲ, ನೀ ಹೇಳೋ ಸ್ಥಾನ ಹೇಳಲ್ಲ, ನೀ ಆಶೀರ್ವಾದ ಮಾಡಿಸ್ತಾನ ಇಲ್ಲಿಂದ ನಾ ಹೋಗ್ಯವಲ್ಲ ಅಂತೇಳಿ ಪ್ರಾರ್ಥನೆ ಮಾಡತ್ರ ದೇವ್ರು ಏನು ಮಾಡ್ಯಾರಂದ್ರ ದೈವ ಸೇವಕರಿಗೆ ಕಳ್ಕೊಟ್ಟಾರ. ದೈವ ಸೇವಕರು ಬಂದ ಕಸಿ ಅಂದ್ರೆ ಮಾತಾಡಿನಾಗ, ಅಲ್ಲ ಪ್ರಭು ಆಲದಾಗಿ ಹಂಗಲ್ಲ, ನಾ ಮದ್ಯಪಾನ ಮಾಡಿಲ್ಲ, ನಂಗೆ ದ್ರಾಕ್ಷಾರಸ ಮತ್ತೆ ಇಲ್ಲ, ನಾನು ದುಃಖ ಭರಿತಳು, ದುಃಖ ಪೀಡಿತಳು, ನನಗೆ ದೇವರು ಸಹಾಯ ಮಾಡ್ಬೇಕಂತೇಳಿ ನಾ ಕೂಗ್ತಾ ಇದ್ದೇನೆ ಅಂದಿನಾಗ ಆತವಾಗ ಆಶೀರ್ವಾದ ಮಾಡ್ತಾರ. ಏನಂತ ಕೃಷಿ ಆಶೀರ್ವಾದ ಮಾಡ್ತಾರ? ಅಮ್ಮ ನೀ ಹೋಗು, ಮುಂದೆ ಬರುವ ಈ ದಿನದಲ್ಲಿ ದೇವರು ನಿನಗೆ ಗಂಡು ಮಗು ಬಹುಮಾನ ಕೊಡ್ತಾರ, ನೀ ಹೇಳ್ಬೇಡ ಹೋಗು ಅಂತ ಕೇಳಿದ್ರೆ ಹೇಳಿನಾಗ ದೇವರಿಗೆ ಸ್ತೋತ್ರ ಮಾಡ್ಯಾಳ. ಈ ಜವಾಬು ಕಡಿದೆ, ಈ ಶಬ್ದ ಕಡಿದೆ. ಅನೇಕ ವರ್ಷಗಳು ಹಿಡಿದು ನಾ ದೇವರಿಗೆ ಕೂಗುತ್ತಾ ಇದ್ದೇನೆ, ಆ ಶಬ್ದ ನನಗೆ ಇವತ್ತು ಬಂದದ, ಆ ಆಶೀರ್ವಾದಗಳು ಇವತ್ತು ನನಗೆ ಬಂದದ ಅಂತ ಕೇಳಿಸಿ ಆ ಸಮಯ ಮೊದಲುಕೊಂಡು ಅನೇಕ ವರ್ಷಗಳ ತನಕ ಆಕೆನಿಗೆ ಮುಖದ ಮೇಲೆ ಅವಮಾನ ಇದ್ದಿಲ್ಲ, ಆಕೆನ ಕಣ್ಣಾಗ ನೀರಿದ್ದಿಲ್ಲ. ನಿಜವಾಗ್ಲೂ ದೇವರು ಅದ್ಭುತವಾಗಿರ್ತಕ್ಕಂಥ ಗಂಡು ಮಗು ಬಹುಮಾನ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆಕೆ ಅರಿಕೆ ಮಾಡಳ, ಈ ಮಗು ನೀ ನನಗೆ ಕೊಟ್ಟೆ ಅಂದ್ರ ಈ ಮಗು ನಾನು ನಿನಗೆ ಕೊಟ್ಟಿರ್ತೇನೆ ಅಲ್ಲ, ಬದುಕಿರುವ ಎಲ್ಲ ದಿನಮಾನ ನಿನ್ನ ಸೇವೆಯಲ್ಲೇ ಜೀವಿಸಬೇಕು ಈ ಮಗು ಅಂತ ಕೇಳಿದ್ರೆ ಅರಿಕೆ ಮಾಡಳ. ನಿಜವಾಗ್ಲೂ ಯಾವಾಗಾದ್ರೂ ಮಗು ಹುಟ್ಟನೋ ಸಂತೋಷವಾಗ್ಯದ, ಸಮಾಧಾನವಾಗ್ಯದ. ಆದ್ರ ಕೂಸು ಹುಟ್ಟಲಿಕ್ಕೆ ಅವ್ರು ಬರಬೇಕಾಗಿದ್ದ ಕರಡಿಕೆ ಏನಂದಳಕ್ಕಿ, ಒಂದು ಸಲ ಕೂಸು ತಗೊಂಡು ಇಲ್ಲಿಗೆ ಬಂದ ಅಂದ್ರ ಈ ಕೂಸು ನಿಂದೆ ನಂದಲ್ಲ, ಇಲ್ಲೇ ನಾ ಬಿಟ್ಟು ಹೋಗ್ತೇನೆ ಅಂತ ಕೇಳಿದ್ರೆ ದೇವರಿಗೆ ಪ್ರಾರ್ಥನೆ ಮಾಡಿನಾಗ ದೇವರು ನಿಜವಾಗಲು ಅದೇ ರೀತಿಯಾಗಿ ಆ ಹೆಣ್ಮಗಳು ಮಾಡಿನಾಗ ನಿಜವಾಗಲು ಅದ್ರ ಬಾದ್ ಕೊಡ್ತೆ ಅಂತ ಕೇಳಿಸಿ ದೇವ್ರು ಹೇಳ್ಯಾರ ಆಕೆಗೆ, ನೀವು ಒಂದು ಮಗು ನನಗೆ ಕೊಟ್ರೆ ನಿನಗೆ ಇನ್ನ ಹೆಣ್ಣು ಗಂಡು ಮಕ್ಕಳು ಕೊಡ್ತೆ ಅಂತ ಅಂದಾರ? ಪೈಲೆ ಅಂದಿಲ್ಲ. ಏನಂದಾರ ಅಂದ್ರು ಬಹಳ ಖುಷಿ ಇರ್ತೈತೇನೋ ಆಕೆಗೆ. ಕಡೆಗೆ ಹಾಂಗ ಅಂದಿಲ್ಲ, ಅಮ್ಮಲ್ಲೇ ಆಕೆ ಈ ಕೊಟ್ಟಂತ ಮಗನಿಗೆ ಕೊಟ್ಟು ಹಾಕಿನಾಗ ಆಕೆ ಎಷ್ಟು ಖುಷಿಯಿಂದ ಒಯ್ದು ಕೊಟ್ಟಾಳ ಅಂತಂದ್ರ ದೇವ್ರ ಕೂಸ್ ಕೊಟ್ಟಿದ್ ನೋಡ್ ಕಸಿ ಬಹಳ ಸಂತೋಷ ಪಟ್ಟು ಕಸಿ ಏನು ಮಾಡ್ಯಾರ ಆಕೆಗೆ ತಿರುಗಿ
ಮೂಗರು ಗಂಡು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು. ಆಕೆಗೆ ಗರ್ವ ಫಲ ಬಹುಮಾನ ಕೊಟ್ಟಿನಾಗ ಆ ಊರಾಗಿರ್ತಕ್ಕಂಥ ಜನರು ಕೊಟ್ಟಿನಾಗ ಅನೇಕ ಮಾತಂದಿರ್ಬೋದು. ಎಂತ ಕೇಳ, ಒಬ್ಬ ಮಗ ಕೊಟ್ಟರು ಕೊಟ್ಟು ಬಂದಾಳಕ್ಕೋ ಎಂತ ಕೇಳ. ಭಾಳ ಮಂದಿ ಏನೇನೋ ಅಂದಿರ್ಬೋದು. ಅಂಬಲ್ಲಿ ಹಂಗ ಸುಮ್ಮನೆ ಕೊಡಲ್ಲ. ಬುದ್ಧಿ ಇಲ್ಲ ಆಕೆಗೆ ಅಂದಿರ್ಬೇಕು ಅಲ್ಲ, ಆಕೆಗೆ ತಿಳಿದಿಲ್ಲ ಅಂದಿರ್ಬೇಕು, ಏನೋ ಅಂದಿರ್ಬೇಕು. ಕಡೆಗೆ ಆಕೆ ಮಾತ್ರ ಯಾವ ರೀತಿಯಾಗಿ ರೀತಿಯಾಗಿ ದೇವರಿಗೆ ಕೊಟ್ಟು ಬಂದಿನಾಗ ತಿರುಗಿ ಯಾವಾಗಾದ್ರ 5 ಮಂದಿ ಮಕ್ಕಳು ಹುಟ್ಟಾರು. ಅವಾಗ ಏನಾಗ್ಯದ್ರಿ, ಎಲ್ಲರ ಬಾಯಿಗೆ ಕೀರಿ ಏನು ಬಿದ್ದಿಲ್ಲ. ನಾವು ಸುಮ್ಮನಾರ ಅಂದೇವಂತ ಕಸಿ ಬಾಯಿ ಮುಚ್ಕೊಂಡಿಲ್ಲ. ಏನು ಮುಚ್ಕೊಂಡಿಲ್ಲ ಅಂತೀರಿ? ನಾವು ಸುಮ್ಮನಾರ ಅಂದೇವಪ್ಪ, ಆಕೆಗೆ ನಾವು ಮಾಡಿದ್ದಿಲ್ಲ ಅಲ್ಲ. ಹನ್ನೊಂದು ದೇವರೇ ನಿಜವಾದ ದೇವರು ಅಂತ ಕಿಸಿ ಆ ಊರಾಗಿರ್ತಕ್ಕಂಥ ಊರು ಸುತ್ತಮುತ್ತ ಇತ್ತ ಎಲ್ಲ ಜನರೆಂದ್ರು ಆಕೆಗೆ ಹೊಗಳ್ಕೊಂಡಿರ್ಬಹುದು. ಏನು ಹೊಗಳ್ಕೊಂಬಲ್ಲ ಅಲ್ಲ. ಇವತ್ತು ಆ ತಾಯಿದರ ವಿಷಯದಾಗ ನಿಜವಾಗ್ಲು ನಾವು ಧ್ಯಾನ ಮಾಡಬೇಕಾದ್ರೆ ಎಷ್ಟು ಅದ್ಭುತವಾದ ಆಶೀರ್ವಾದಗಳು ಈ ತಾಯಿದರ ಮೂಲಕವಾಗಿ ನಾವು ಮಕ್ಕಳು ಹೊಂದಿಕೊಳ್ಳುತ್ತಿದ್ದೆವು. ಆದ್ರೆ ನಾವು ತಾಯಿದರ ವಿಷಯದಲ್ಲಿ ಗೌರ್ಮೆಂಟ್ ಈ ದಿನ ಏನಂತಂದ್ರೆ ಕೆಲವ ಹೆಣ್ಮಕ್ಳು ಏನಾದ್ರು ಇದು ದಿನ ಪಾಲಿಸ್ಲತ್ತಾರ. ಕಾರಣಕ್ಕೆ ಎಲ್ಲ ಮಕ್ಕಳು ಪಾಲಿಸ್ಬೇಕು. ತಾಯಿದೇರ ದಿನ ಅಂದ್ರೆ ತಾಯಿದೇರ ಕಡಿದು, ಅವ್ರ ಆರೋಗ್ಯ ಕಡಿದು, ಅವ್ರ ರಕ್ಷಣೆ ಕಡಿದು, ಅವ್ರ ನಿತ್ಯ ಜೀವ ಕಡಿದು. ಇವತ್ತು ಎಷ್ಟೋ ಜನರು ದೇವ್ರ ಸನ್ನಿಧಿಯಲ್ಲಿ ಕುಂತು ಉಪವಾಸ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡುತ್ತಾ ಆ ದೇವರಿಗೆ ಮಹಿಮೆ ಪಡಿಸಬೇಕು. ಅನೇಕ ಜನರು ಅದರಲ್ಲಿ ಅಲ್ಲ ಅದ್ರಾಗ ಸೇರ್ಬೇಕು. ಆ ರೀತಿಯಾಗಿ ಮಾಡಿದ್ರೆ ಎಷ್ಟೋ ಒಳ್ಳೇದು. ಖರೆ ಯಾರು ತೆಗೆದಾರ ಇದು ರೂಲ್ಸ್ ನನಗೆ ಗೊತ್ತಿಲ್ಲ. ಕಡೆಗೆ ರೂಲ್ಸ್ ತೆಗೆದವರಿಗೆ ದೇವರ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಯಾರಿಗೆ ಆಶೀರ್ವಾದ ಮಾಡಲಿ? ರೂಲ್ಸ್ ಯಾರಾದರೂ ತೆಗೆದರು ಅವರಿಗೆ ಅಂತ ನನ್ನ ಅನ್ಸಿದ ಮಟ್ಟಿಗೆ ಒಂದೇಳು ತೆಗೆದ್ರು ಮದರ್ ತೆರೇಸನೇ ತೆಗೆದಿರ್ಬಹುದು ಅಂತೇನ. ಹಲ್ಲೆಲೂಯಾ. ಮದರ್ ತೆರೇಸ ತಾಯಿಲ್ಲ ಕರಡಿಕೆ ಆಕೆಗೆ ಹಜಾರು ಸಾವಿರಾರು ಮಕ್ಕಳು ಆಕೆಗೆ. ಏನಿಲ್ಲ ಅಂತೀರಿ? ಸ್ವಂತ ತಾಯಿದರಿಗೆ ಪ್ರೀತಿ ಮಾಡ್ತಾರೋ ಇಲ್ಲೋ ಜನರು, ಅಷ್ಟು ನನಗೆ ಖೂನ ಇಲ್ಲ. ಕರಡಿಕೆ ಮದರ್ ತೆರೇಸ ಮಾಡಿರ್ತಕ್ಕಂಥ ವ್ಯವಸ್ಥಕು ಇವತ್ತು ಅನೇಕ ಸಾವಿರಾರು ಮಕ್ಕಳು ಏನಂತಂದ್ರ ನನಗೆ ತಾಯಿ ಯಾರು ಅಂದ್ರ ಮದರ್ ತೆರೇಸನೇ ಅಲ್ಲತ್ರ. ಯಾಕೋ ಗೊತ್ತಾ? ಅಂತ ಜನರಿಗೆ ಪ್ರೀತಿ ಮಾಡಳಕ್ಕೆ, ಹಂಗೆ ವ್ಯವಸ್ಥೆ ಮಾಡಳಕ್ಕೆ ಶಾರೀರಿಕ ಮಕ್ಕಳಲ್ಲ, ಆತ್ಮಿಕ ಮಕ್ಕಳು ಇರಬೇಕು. ಆತ್ಮಿಕ ಮಕ್ಕಳಿಗೆ ಸಾವಧಾನ, ಶಾರೀರಿಕ ಮಕ್ಕಳಿಗೆ ಸಾವಧಾನ ರೀ. ಆತ್ಮಿಕ ಮಕ್ಕಳಿಗೆ ಸಾವಧಾನ ಇಲ್ಲ. ಒಂದಿನ ಆತ್ಮಗಳು ಏನಂತಾರೆ, ಪರಲೋಕ ರಾಜ್ಯದಾಗ ಕಳೆದ ಕಷಿ ಅಂದ್ರೆ ಎಷ್ಟೋ ಸಂತೋಷ ಪಡಿತಕ್ಕಂಥವಾಗ್ಯಾವ. ಏನಿಲ್ಲ ನಿಜವಾಗಲು ಆ ಸಹೋದರಿ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದೊಡ್ಡ ಹಾಸ್ಟೆಲ್ ತೆಗೆದು ಕಸಿ, ಸ್ಕೂಲ್ ತೆಗೆದು ಕಸಿ, ಅನಾಥ ಆಶ್ರಮ ತೆಗೆದು ಕಸಿ ಅವ್ರಿಗೆ ಓದೋದು ಬರೆಯೋದು ಮತ್ತು ದವಾಖಾನೆ ಟ್ರೀಟ್ಮೆಂಟು ಎಲ್ಲ ಮಾಡಿ ಕಸಿ ಅಂದ್ರೆ ವ್ಯವಸ್ಥೆ ಮಾಡಿನಾಗ ಗೌರ್ಮೆಂಟ್ ಹೋಗಿ ಕಸಿ ಅವ್ರಿಗೆ ಮುಂದೆ ತಲೆ ಬಾಗಿಸಿ ಅವರಿಗೆ ನಮಸ್ಕಾರ ಹೊಡೆದ. ಏನು ಹೊಡೆದಿಲ್ಲ? ಸರ್ಕಾರ ಐಗುಪ್ತ ದೇಶದ ಸರ್ಕಾರ ಏನು ಮಾಡಿಲ್ಲ, ಗಂಡು ಮಕ್ಕಳಿಗೆ ಕೊಲ್ಲಬೇಕಂದನ. ಕಡಿಕೆ ಈ ಭಾರತ ದೇಶದ ಗೌರ್ಮೆಂಟ್ ಏನು ಮಾಡಿದ ಅಂತಂದ್ರ ಅವ್ರಿಗೆ ನಮಸ್ಕಾರ ಹೊಡಿಲತ್ತ. ಯಾಕೆ ಗೊತ್ತಾ? ನಿನ್ನಂಥ ರೂಲ್ಸ್ ನಮ್ಗೆ, ಹಿಂದಿನಂಥ ಜ್ಞಾನ ನಮ್ಗೆ ಬಂದಿಲ್ಲ. ನೀ ಮಾಡೋದು ಭಾಳ ಕರೆಕ್ಟ್ ಅದ. ನಾವು ನಿನ್ನ ಸಂಗತಿದ್ದೇವೆ, ಏನಾರ ಕಂಬಿದ್ರೆ ಹೇಳು, ನಾವು ಸಹ ಅದ್ರಾಗ ಪಾಲಿಭಾಗಸ್ಥರಾಗ್ತೇವೆ. ನಿನ್ನ ಮಕ್ಕಳಿಗೆ ಒಳ್ಳೆಯ ವ್ಯವಸ್ಥೆ ಮಾಡುವಂತ ಕೇಶಂದ್ರ ಧೈರ್ಯ ಕೊಟ್ಟು ಕೇಶಂದ್ರ ಅವ್ರಿಗೆ ನಡೆಸ್ಕೊಟ್ಟಿಲ್ಲ ಅಂತೀರಿ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಧೈರ್ಯ ಹೊಂದ್ಕೊಳ್ಳೋಕೆ ಅಂದ್ರ, ಆ ರೀತಿಯಾಗಿ ನಾವು ಒಳ್ಳೆ ಕೆಲಸ ಮಾಡೋಕೆ ಅಂದ್ರೆ ನಾವು ಇಷ್ಟಪಟ್ಟಿನಂಗೆ ಆದ್ರ ನಿಜವಾಗ್ಲೂ ದೇವರಾಗ್ಲಿ ನಮ್ಮ ಸಂಖ್ಯೆ ಯಾವಾಗಲೂ ಇರ್ತಾರ. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಜನರು ಸಹ ನಮ್ಮ ಸಂಗತಿ ಇರ್ತಾರ. ಏನಿರಲ್ಲ ನಿಜವಾಗ್ಲೂ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಬಿ ಇರಲ್ಲ ವ್ಯವಸ್ಥೆ ಮಾಡ್ಲಕ್ಕ. ಕಡೆಗೆ ಅನ್ಯ ಜನರು ಬಂದು ಏನೋ ಕೊಟ್ಟು ಹೋಯ್ತಾರ. ನಾವೇ ಪರಿಶಾನ ಆಯ್ತು, ಅರೆ ಇದೇನಪ್ಪ, ಇದು ದೇವ್ರ ಚಿತ್ತ ಅದ. ಏನಿಲ್ಲ ಆ ರೀತಿಯಾಗಿ ದೇವ್ರು ನಡ್ಸ್ಕೊಳ್ಳಕ ಮತ್ತು ದೇವ್ರು ಸಹಾಯ ಮಾಡ್ತಾರ. ಮತ್ತು ನಿಜವಾಗ್ಲೂ
ಮದರ್ ತೆರೇಸಾ ಅವರ ಪುಸ್ತಕ ಅನೇಕ ಜನರನ್ನ ಜ್ಞಾಪಕ ಮಾಡ್ತಾರ. ಅದೇ ರೀತಿಯಾಗಿ ಇಂದಿರಾ ಗಾಂಧಿ ಎಷ್ಟು ಜನರು ನೋಡಿರಿ? ಇಂದಿರಾ ಗಾಂಧಿಗೆ ಬಹಳಷ್ಟು ಜನರು ನೋಡಿರಲ್ಲ ಅಲ್ಲ? ನಾವು ಬಹಳ ಸಲ ನೋಡಿದೀವಿ. ನಾವು ರಿಯಾಲಿದಾಗ ನಾವು ಬಹಳಷ್ಟು ಸ್ಥಳದಾಗ ನಾವು ಮಾತಾಡೋದು ನೋಡಿದೆವು, ಓಡಾಡೋದು ನೋಡಿದೆವು, ಭಾಳ ಆನಂದ ಪಟ್ಟಿದ್ದೆವು. ಯಾಕೋ ಕರೆಕ್ಟ್ ಆ ಸಂದರ್ಭದಲ್ಲಿ ನಾವು ಸಣ್ಣವರಿದ್ದೆವು. ಆದ್ರೂ ಬಿ ಆ ಇಂದಿರಾ ಗಾಂಧಿಯವ್ರು ಏನಂತಂದ್ರೆ ನಿಜವಾಗ್ಲು ಒಂದು ಕುಲ ಬಲ ಜಾತಿ ಭೇದ ಅದು ಏನಿರಲ್ಲಪ್ಲೆ ಎಲ್ಲ ಜನರಿಗೆ ಸರಿ ಸಮಾನವಾದ ಪ್ರೀತಿ ಮಾಡ್ಕೊಂಡ್ರೆ ಎಲ್ಲರಿಗೆ ಏನಂತಂದ್ರೆ ಎಷ್ಟೋ ಆದರಣೆ ನೀಡ್ಯಾರ. ಆಕಿವಿ ಒಬ್ಬ ದೊಡ್ಡ ತಾಯಿ. ಆ ಟೈಮ್ನಾಗ ಅನೇಕರಿಗೆ ಅಂತಂದ್ರೆ ಸುಮಾರು 12-15 ವರ್ಷ ತನ್ನ ಬಟ್ಟೆಗಳು ಇರ್ತಿದ್ದಿಲ್ಲ ಮೈ ಮೇಲೆ. ಒಂದು ವೇಳೆ ಯಾರಿಗಾರ ಅರ್ಬಿ ಸಿಕ್ಕವ ಅಂತಂದ್ರೆ ಅದು ಒಂದೇ ಅರ್ಬಿ ಅದು ಹರಿದೋದ್ರಿ ಬಿ ಎಷ್ಟು ವರ್ಷ ಅದು ಹೊಲ್ಲು ಉಟ್ಕೊತಿರೋ ಕೊನೆ ಇಲ್ಲ. ತಪ್ಪರಾಗಿ ಬಿದ್ದು ಯಾರಿಗಾರ ಒಂದು ಸೇರಿ ಸಿಕ್ತು ಉಟ್ಕೊಳಕ್ಕಂದ್ರೆ ಅದಕ್ಕೆ ಹೊಲ್ಲಲ್ಲು ಏಸೋ ವರ್ಷಗಳು ಉಟ್ಕೋತಿದ್ರು. ಅದೇ ಸೀರೆ ಒಗಬೇಕು, ಅದೇ ಸೀರೆ ಉಟ್ಕೋಬೇಕು, ಅದೇ ಸೀರೆ ಒಗಬೇಕು, ಅದೇ ಸೀರೆ ಉಟ್ಕೋಬೇಕು. ಅಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅನೇಕ ಜನರಿಗೆ ಒಳ್ಳೆ ಬಟ್ಟೆಗಳು ಕೊಟ್ಟಾಳ್ರಿ. ಆಕಿ ಉಟ್ಕೊಂಬ ಅಂತ ಬಟ್ಟೆಗಳು ಎಲ್ಲ ಜನರಿಗೆ ಕೊಟ್ಟಾಳ. ಆಕೆ ಯಾವುದಾದ್ರೂ ಅರಿಬಿ ಉಟ್ಕೊಟ್ಟಿಳು ಅದೇ ಅರಿಬಿ ಕೊಟ್ಟಾಳ, ಬೇರೆ ಅರಿಬಿ ಕೊಟ್ಟಿಲ್ಲ. ಗಣಸು ಮಕ್ಕಳಿಗೆ ಬಿ ಧೋತರು ಬನಿನ ಅರಿಬಿ, ಹೆಣ್ಣು ಮಕ್ಕಳಿಗೆ ಲಂಗದ ಅರಿಬಿ ಮತ್ತೆ ಅಂದ್ರ ಆ ಸೀರೆ ಎಷ್ಟು ವರ್ಷ ಕೊಟ್ಟಾಳ. ಆ ಟೈಮಿನಾಗ ಅನ್ನ ಸಿಗ್ತಿದ್ದಿಲ್ಲ. ಸುಮಾರು ಒಂದೊಂದು ಕುಟುಂಬಕ್ಕೆ ಇರಲಿಲ್ಲ ಅಂದ್ರೆ ಬಿ 25 ಕಿಲೋ ಅಕ್ಕಿ, 5 ಕಿಲೋ ಗೋಧಿ, 5 ಕಿಲೋ ಸಕ್ಕರೆ, ಘಾಸ್ ತಣ್ಣಿ. ಆ ಟೈಮ್ನಾಗ ದೀಪ ಇಲ್ಲದೇ ನಡೀತಿದ್ದಿಲ್ಲ ಮನ್ಯಾಗ. ಬೆಳಕನ ದೀಪ ಇರ್ಬೇಕು ಮನ್ಯಾಗ. 1-2 ದೀಪ ಪ್ರತಿ ಮನೆಗೆ ಇರ್ತಿದ್ರು. ಅಷ್ಟೆಲ್ಲ ಅವರೇ ಕೊಟ್ಟು ಕಸಿ ಅಂದ್ರ ಪುರಾಶರ ಬರಗಲ್ಲ. ಆ ಟೈಮ್ನಾಗ ಬಹಳ ಮಂದಿ ಪರಿಶಾನ ಇರ್ತಾರೆ ಕರಡಿಗೆ. ಆ ಟೈಮ್ನಾಗ ನಿಜವಾಗ್ಲು ಅನೇಕರಿಗೆ ಅಂದ್ರ ಒಳ್ಳೆ ತಾಯಿ ಅಂತಂದ್ರ ಇಂದಿರಾ ಗಾಂಧಿ ಅನೇಕ ಜನರಿಗೆ ಅಂದ್ರ ವ್ಯವಸ್ಥೆ ಮಾಡಿ ಆತ್ಮಿಕ ತಾಯಿಯಾಗಿ ಸಹಾಯ ಮಾಡ್ಯಾಳ. ಇವತ್ತಿನ ದಿನ ಇನ್ನೂ ಬಿ ಯಾರಿಗಾರ ನೆನಪು ಬಂದ್ರೆ ಅವರಿಗೆ ಕಣ್ಣಾಗ ನೀರು ಬರ್ತಿರ್ಬೇಕು. ಅಷ್ಟು ಆಕೆ ಪ್ರೀತಿ ಏನಂತಂದ್ರೆ ಮಾಡ್ಯಾಳ. ಯಾರಿಗೆ ಕುಲ ಜಾತಿ ಭೇದ ಅಂತ ಕೇಳಿದ್ರೆ ಯಾರಿಗೆ ದೂರಕ್ಕಿಲ್ಲ. ಎಲ್ಲರೂ ನಮ್ಮ ಸಹೋದರರು ಅಂತ ಕೇಳಿದ್ರೆ ಎಲ್ಲರಿಗೆ ಬಲ್ ತಗೊಂಡು ಮಾತಾಡಿ ಆ ರೀತಿಯಾಗಿ ಜನರಿಗೆ ಅಂದ್ರೆ ಕಲಿಸಿ ಎಲ್ಲರೂ ಕಲ್ತು ಇರ್ಬೇಕಂತ ಕೇಳಿದ್ರೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಆ ಹೆಣ್ಮಗಳು ನಿಜವಾಗ್ಲು ಅಂತ ತಾಯಿದರಿಗೆ ನಾವು ನೆನೆಸ್ಬೇಕಾ ಏನ್ ನೆನೆಸ್ಬೇಡ್ದ ಅಲ್ಲ? ನೋಡ್ರಿ, ತಾಯಿ ಮಕ್ಕಳಿಗೆ ಸ್ಕೂಲಿಗೆ ಕಳ್ ಕೊಡ್ತಾಳ. ತಾಯಿ ದಂಧೆಗೆ ಹೋಗ್ತಾಳ, ಹೊಲಕ್ಕ ಬೇಗನೆ ದಂಧೆ ಮಾಡಿ ಬರ್ತಾಳ. ಆಕಿನೂ ಸಹ ಹಸುದು ಬರ್ತಾಳ. ಕಡೆಗೆ ಬಂದಿನ ಮೇಲೆ ಕೈಕಾಲು ಮಾರಿ ತೊಳ್ಕೊಂಡು ಉಂಬಾರಂಬ ಟೈಮ್ನಾಗ ತನ್ನ ಮಕ್ಕಳು ನೆನಪು ಬರ್ತಾರ. ತನ್ನ ಮಕ್ಕಳು ನೆನಪು ಬಂದಿನಾಗ ಏನು ಮಾಡ್ತಾಳಂದ್ರ ಉಣ್ತಕ್ಕಂಥ ಊಟ ಹಾಕಿ ಉಂಬಲ್ದಪ್ಪಲೆ ನೀರು ಕೊಂಡು ಕಸಿ ಅದು ಹಂಗೆ ಮುಚ್ಚಿಕ್ತಾಳೆ. ಯಾಕೆ ಗೊತ್ತಾ? ಮಕ್ಕಳು ಸ್ಕೂಲಿಗೆ ಹೋಗಿ ಶಾಲೆಗೆ ಹೋಗಿ ಬರ್ತಾರ, ಹಸುದು ಆ ಮಕ್ಕಳು ಉಂಡ್ರೆ ನನಗೆ ಸಾಕು. ಇದು ತ್ಯಾಗ ಅಂತೀರಿ ಏನಿಲ್ಲ? ತಾಯಿ ತ್ಯಾಗ ಹೆಂಗದ್ರಿ? ನನ್ನ ಮಕ್ಕಳು ಉಂಡ್ರು ನಾ ಉಂಡಿನಪ್ಪಲೇ ಅಂತ ಕಿಸಿ ತ್ಯಾಗ ಮಾಡ್ತಾಳೆ. ಹಿಂಗೆ ಎಷ್ಟೋ ಸಲ ತ್ಯಾಗ ಮಾಡ್ತಾಳ. ಇದು ಏನು ಇರೋದ್ರ ಬಿ ಅವ್ರಿಗೆ ಅಂತಂದ್ರೆ ಎಲ್ಲ ಹೊಟ್ಟೆ ತುಂಬ ಉಳ್ಳ ಕೊಟ್ಟು ಕಸಿ ಅಂದ್ರೆ ಹಿಂದಿನ ಸರಿ ಇದ್ದಂಥದ್ದು ಸ್ವಲ್ಪ ತಿಂದ ಕಸಿ ಅಂದ್ರೆ ನೀರ್ಕೊಂಡು ಮುಗ್ಗುತ್ತಾಳಕಿ. ಅಂತ ತಾಯಿದರಿಗೆ ನಾವು ನಿಜವಾಗ್ಲು ಕೃತಜ್ಞತೆ ಹೇಳಬೇಕು. ಏನು ಹೇಳಬಾರ್ದು. ಇನ್ನ ಎಷ್ಟೋ ಮಂದಿ ತಾಯಿದಾರ ಆ ರೀತಿಯಾಗಿನೇ ಮಾಡ್ತಾರ. ಜ್ಞಾನೋಕ್ತಿದಾಗ ನಾವು ನೋಡ್ಬೇಕಾದ್ರ 31ನೇ ಅಧ್ಯಾಯದಾಗ ಜ್ಞಾನೋಕ್ತಿದಾಗ 31ನೇ ಅಧ್ಯಾಯದಾಗ ಹದಿನೈದನೇ ವರ್ಷ ಹೋದ್ರಿ. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನಿಕ್ಕಿ ತುತ್ತುಗಳಿಗೆ ದೀನದ ಭತ್ತವನ್ನು
ಹಂಚುವಳು. ಏನ್ ಮಾಡ್ತಾಳಂತ್ರಿ? ಏನ್ ಮಾಡ್ತಾಳಂತ ತಾಯಿ? ಎಲ್ಲ ಜನರು ಮನೆಗೆ ಮಾತ್ರ ರೆಸ್ಟ್ ತಗೋತಾರ, ನಿದ್ದೆ ಮಾಡ್ತಾ ಇರ್ತಾರ. ಕರಡಿಗೆ, ತಾಯಿಗೆ ಮಾತ್ರ ನಿದ್ದೆ ಬರಲ್ಲ. ತಾಯಿಗೆ ಮಾತ್ರ ಏನು ಬರಲ್ಲ? ನಿದ್ದೆ ಬರಲ್ಲ. ಯಾಕೋ ಗೊತ್ತಾ? ಮಕ್ಕಳು ಹೇಳೋಟ್ಕಿನೇ ಅವ್ರಿಗೆ ಏನಾರ ನಾವು ತಯಾರು ಮಾಡಿ ಇಕ್ಕಬೇಕು. ನನ್ನ ಮಕ್ಕಳು ತಿಂದು ತುರ್ತರಾಗಬೇಕು ಅಲ್ಲ. ತಾಯಿಗೆ ಮಾತ್ರ ಚಿಂತೆ ಇರ್ತದ, ಮತ್ತೆ ಯಾರಿಗೆ ಚಿಂತೆ ಇರಲ್ಲ. ಇನ್ನ ಕತ್ತರಿ ಇರ್ಲಕ್ಕಾಗಿನೇ ಹೇಳ್ತಾಳ. ಎದ್ದು ಕಸಿ ಎಲ್ಲ ಮಾಡಾಕ್ತಾವ, ದಂಧ್ಯ ಧೌತಿ ಎಲ್ಲ ಮಾಡ್ಕೊಂಡು ಕಸಿ ಅಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಯಾರ್ಯಾರಿಗೆ ಏನೇನು ಬೇಕೋ ಅವೆಲ್ಲ ಅಡಿಗೆ ತಯಾರು ಮಾಡಿ ಇಕ್ಕಿ ಬಿಡ್ತಾಳ. ಅವ್ರು ಹೇಳ್ದಲ್ಗಿ ನೀವು ಮುಖ ತೊಳ್ಕೊರಿ, ನಿಮಗೆ ಬೇಕಾಗಿದ್ದಕ್ಕೆ ರೆಡಿ ಮಾಡಿಕ್ಕಿದೆ ಅಂತೇಳಿ ಮಕ್ಕಳಿಗೆ ಎಷ್ಟು ಖುಷಿ ಆಯ್ತದ ಅಂತಿರ್ಬೋದು. ನಮ್ಮ ಮಮ್ಮಿ ಭಾಳ ಚಲೋ ಆಗ್ತಿರ್ಬೋದು. ನಮ್ಮ ಮಮ್ಮಿ ಅಪ್ಪಲಿ ಇನ್ನೊಬ್ಬರು ಮಮ್ಮಿ ಅಲ್ಲ ಅಲ್ಲ. ಭಾಳ ಮಂದಿ ತಾಯಿದರು ಮಕ್ಕಳಿಗೆ ಹಿಂಗ ಪ್ರೀತಿ ಮಾಡಿಕೇಶಿ ಅಂದ್ರಂದ್ರ, ತನ್ನ ಮಕ್ಕಳಿಗೆ ಅಂದ್ರೆ ದೊಡ್ಡವರು ಸಣ್ಣವರು ಮಾಡಿನಾಗ ನಿಜವಾಗ್ಲೂ ಪ್ರೀತಿ ನೆನೆಸ್ಕೋಬೇಕು. ಈ ತಾಯಿ ಅದೇ ಮಾಡ್ತಾಳ. ಕತ್ತು ಇಡ್ಲಕ್ಕಾಗಿ ತನ್ನ ಮಕ್ಕಳಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿನಾಗ ಆ ಮಕ್ಕಳು ತಿಂದು ತುರುಪ್ತರಾಗಿ ಏನೋತಾರಂತ ಓದ್ರಿ. ಓದ್ರಿ 16 ಓದ್ರಿ. ಹೊಲವನ್ನು ನೋಡಿ ಯೋಚಿಸಿ ಕೊಡುವಳು. 26 ಓದ್ರಿ. ಬಾಯಿ ತೆರೆದು ಜ್ಞಾನವನ್ನು ತೋರಿಸುವವಳು. ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿ ಪೂರ್ಣವಾಗಿ ಹೇಳುವುದು. ಸೋಮಾರಿತನದ ಅನ್ನವನ್ನು ತಿನ್ನದೆ ಗ್ರಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಎದ್ರ ಕಡೆದು? ಯಾಕಂದ್ರೆ ಜ್ಞಾನವನ್ನು ಅಲ್ಲ, ಈ ವಿಷಯದಾಗ ತನ್ನ ಮಕ್ಕಳಿಗೆ ಪ್ರೀತಿ ಏನ್ ಮಾಡ್ತಾಳಂತೆ? ಪ್ರೀತಿ ಪೂರ್ವಕವಾಗಿ ಹೇಳುವುದು ಅಲ್ಲ. ಸೋಮರಿತನದ ಅನ್ನವನ್ನು ತಿನ್ನದೆ. ಸೋಮಾರಿ ಕೆಲವೊಂದು ಮಕ್ಕಳಿಗೆ ಅನ್ನ ಹಾಕ್ಲತ್ತರು ಏನೋ ಕೊಡ್ಲತ್ತರು ಶಪಿಸ್ತಾರ. ಏನಂತ ಹೇಳಿ ಶಪಿಸ್ತಾರಂದ್ರ, ಈಗ ತಿನ್ನು ಸಾಯಿ, ಚಂದ ಇರೋ ಅಮ್ಮಲ್ಲ. ಯಾಕಂದ್ರೆ ಚಂದದ ಮಾಡಕ್ಕೆ ಅವ್ರಿಗೆ ಆಗಲ್ಲ. ಮಡಿ ತಿಂದು ಮಡಿ ಶಪಿಸ್ತಾರ. ಅಂಥವ್ರ ಕೈ ಅನ್ನ ಮಕ್ಕಳಿಗೆ ರುಚಿ ಬರಲ್ಲ. ಅದು ಎಷ್ಟೇ ಭಾರಿ ಇದ್ದಿರ್ಬೋದು, ಅವು ಮನಸ್ಸು ಒಪ್ಪಲ್ಲ. ಏನೋ ಒಪ್ತದ ಅಲ್ಲ. ಒಳ್ಳೆ ತಾಯಿ ಒಳ್ಳೆ ರೀತಿಯ ಆಹಾರ ಕೊಟ್ರ ಅವ್ರಿಗೆ ತಿಂದು ತೃಪ್ತಿಯಾಗಿನಾಗ ನೋಡಿ ಕಸಿ ತಾಯಿ ವಿಷಯದಾಗ ಚಿಂತೆ ಮಾಡ್ತಾರೆ ಮಕ್ಕಳು. ಅಂತ ತಾಯಿದರ ವಿಷಯದಾಗ ನಾವು ಎಷ್ಟು ಆಸಕ್ತರಾಗಿರ್ಬೇಕಂತ ಕೇಶಂದ್ರ ಇಲ್ಲಿ ದೇವರ ವಾಕ್ಯ ಹೇಳ್ತದ. ಈ ವಾಕ್ಯದಾಗ ನಾವು ನಿಜವಾಗ್ಲು ತಾಯಿದರ ವಿಷಯದಲ್ಲಿ ನೋಡ್ಬೇಕಾದ್ರ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಬೈಬಲ್ನಲ್ಲಿ ಏನಿಲ್ಲ. ತಾಯಿದರ ವಿಷಯದಲ್ಲಿ ನಾವು ಜ್ಞಾಪಕ ಮಾಡ್ಬೇಕಾದ್ರ, ಒಂದು ಮಾತಿನಾಗ ಹೇಳ್ಬೇಕಾದ್ರ, ಮಗನಿಗೆ ಬಹಳ ಪ್ರೀತಿ ಮಾಡ್ತಿಳೋದು ತಾಯಿ. ಬಹಳ ಪ್ರೀತಿ ಮಾಡಿದ್ರ ಹೋಗಿ ಹೋಗಿ ಯಾರಿಗೂ ಪ್ರೀತಿ ಮಾಡಿರ್ತವ. ಪ್ರೀತಿ ಮಾಡಿದ್ರೆ ಆಕೆ ಏನಂದಳಂತ, ನಾನು ನಿನಗೆ ಬಹಳ ಪ್ರೀತಿ ಮಾಡ್ತೇನೆ, ನಾನು ನಿನಗೆ ಬಿಟ್ಟು ಇರಲ್ಲ ಅಂತಾಳಂತ. ನನಗೆ ಬಿಟ್ಟು ಇರಲ್ಲ ಅಂಬದು ನೀ ಏನಂದ್ರೆ ಒಂದು ಗ್ಯಾರಂಟಿ, ಒಂದು ಸೂಚನೆ ಕೊಡು, ನಾ ಹೇಳಿನ ಮಾಡ್ತೆ ಅಂದ್ರೆ ಹೇಳ್ದೆ ಅಂದಳಂತ. ಹೇಳ ನೀ ಹೇಳಿದ್ರೆ ಭೀ ನಾ ಮಾಡ್ತೆ ಅಂದಳಂತ. ಹೋಗಿ ನಿಮ್ಮ ತಾಯಿದು ಕುತ್ತಿಗೆ ಕೊಯ್ದು ಕಸಿ ತಗೊಂಡು ಬಾ ಅಂದಳಂತ. ತಾಯಿ ಕುದಿಗೆ ತಗೊಂಡು ಕಸಿ ಹೊಂಟನಂತ ಓಡ್ಕೋತ ಹೆಂಡತಿ ಬಲಿಗೆ ಹೊಂಟುರ ಕಾಲಿಗೆ ಕಲ್ ತಟ್ಕಸಿ ಅಂದ್ರೆ ಬಿದ್ದನಂತ. ಬಿದ್ದಿನಾಗ ತಾಯಿ ಏನಂದಳಂತ, ಮಗ ನಿನಗೆ ಹತ್ತತ, ನಾನು ಹಳ್ಳಗ್ ನಡಿ ಮಗ, ಹಳ್ಳಗ್ ನಡಿ ಮಗ, ಹತ್ತತ ಮಗ ಅಂದ್ರಿಗೆ ಅವನಿಗೆ ಬುದ್ಧಿ ಬಂದಿಲ್ಲಂತ. ನನಗ ಆಕೆ ಪ್ರೀತಿ ಮಾಡ್ತಂದ ಒಯ್ದು ಕೊಡ್ತಂದ ಅಂತ ಆಕಿನ ಒಯ್ದು ಕಸಿ ತೋರ್ಸನಾಗ ಆಕಿ ಒಂದು ಮಾತಿನಾಗ ಬುದ್ಧಿ ಕಲ್ಸಾಳ. ಮೂರ್ಖ, ನನ್ನ ಮಾತು ಕೇಳಿ ತಾಯಿ ಕುದಿಗೆ ಕೊಯ್ದೆಯಲ್ಲೋ, ನನಗೆ ನಾ ಹೆಚ್ಚಿಗೆ ಅವಸರ ಇತ್ತೇನೋ, ನಿನಗೆ ಹಾಡಿದ ದೊಡ್ಡಕ್ಕೆ ಮಾಡ್ಯಾಳ, ನಿನಗೆಲ್ಲ ವ್ಯವಸ್ಥೆ ಮಾಡ್ಯಾಳಲ್ಲೋ, ನಿನ್ನ ಬುದ್ಧಿ ಯಾಕಡೆ ಹೋಗ್ಯದೋ, ಇನ್ನೊಬ್ಬರು ಮಾತು ಕೇಳಿ ನನಗೆ ಬಿ ನೀ ಹಂಗೆ ಮಾಡ್ತೇಲೋ ಅಂತ ಚಂದ್ರ ಅವನು ಸಾಹಸ ಏನು ಮಾಡ್ಯಾಳ್ರಿ ಅಲ್ಲ.
ಅಷ್ಟು ಬಿ ಮೂರ್ಖತನ ಮನುಷ್ಯರ ಬಳಿ ಇರಬಾರ್ದು, ಅಷ್ಟು ಬಿ ಮಂಡುತನ ಮನುಷ್ಯರ ಬಳಿ ಇರಬಾರ್ದು. ಯಾಕಂದ್ರೆ ತಾಯಿ ಜೀವನೇ ಅದ. ಆಕೆ ನಾಯಿ ಆಯ್ತಾಳ ಕಡೆಗೆ ನಮಗ್ ಮಾತ್ರ ಚಂದ ಇಕ್ತಾಳ ಅಲ್ಲ. ಬಹಳ ಮಂದಿ ತಾಯಿದೇರಿಗೆ ಅಂತಾರ ಗೌರವ ಕೊಡಲು ಅಂತಾರ. ತಾಯಿದೇರಿಗೆ ಗೌರವ ಕೊಟ್ಟರೆ ಮಾತ್ರ ನಮಗ್ ಬಿ ಗೌರವ ಸಿಗಲಕ್ಕೆ ಸಾಧ್ಯನೇ ಅವ. ಏನಿಲ್ಲ, ಇವತ್ತು ಮುದುಕೂರು ಪರಿಸ್ಥಿತಿ ಬೇರೆ ಇದ್ದಿರ್ಬೋದು, ನಾಳೆಗೆ ನಾವು ಬಿ ಮುದುಕೂರು ಆಯ್ತೇವಲ್ಲ, ಏನಾಗಲ್ಲ. ನಾವು ಮುದುಕೂರು ಆದ್ರೆ ನಮ್ಮ ಪರಿಸ್ಥಿತಿ ಏನಿರ್ತದ? ನನ್ನ ಮಗ ಬಿ ಮಾಡ್ತಾರೆ ಅನ್ನೋದಕ್ಕೆ ಆಸೆ ಇರ್ತದೆ ಅವಾಗ ಅಲ್ಲ. ಯಾಕಂದ್ರೆ ಇವತ್ತು ನೀವು ಮಾಡಿದ್ರೆ ನಾಳೆಗೆ ಅವರು ಅಲ್ಲ. ಅದಕ್ಕೆ ಈ ವಿಷಯದಲ್ಲಿ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗರಿ. ಇಲ್ಲಿ ಅಪೊಸ್ತಲ ಕೂರಿದಾಗ ಒಂದು ವಾಕ್ಯ ಧ್ಯಾನ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಇವತ್ತು ನಮಗೆ ಬಹಳಷ್ಟು ಸಮಯ ಆಗ್ಯದ. ಅಪೊಸ್ತಲ ಕೂರಿದಾಗ 2ನೇ ಅಧ್ಯಾಯದಾಗ ಅಪೊಸ್ತಲ ಕೂರಿದಾಗ 2ನೇ ಅಧ್ಯಾಯದಾಗ 21ನೇ ವಚನದಿಂದ ಹೋದ್ರಿ. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆವಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ದೇವರಿಗೆ ಸ್ತೋತ್ರವಾಗಲಿ. ಏನದಂತ್ರಿ ಇವತ್ತು ನಾವು ನಿಜವಾಗ್ಲು ಮೊದಲು ತಾಯಿ ತಂದಿ, ಅದಾದ ನಂತರ ದೇವರು. ಏನಿಲ್ಲ, ಲೂಕನ್ ಬರೆದ ಸುವಾರ್ತೆ ಅದಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಾಗ ಅಂತಂದ್ರ ಮೊದಲು ತಾಯಿ ತಂದೆಗೆ ಸನ್ಮಾನ ಮಾಡು, ಅದಾದ ನಂತರ ನನ್ನ ಬಳಿಗೆ ಬರಿ ಅಂತಂದ್ರ. ಆದ್ರೆ ಇಲ್ಲಿ ನೋಡ್ಬೇಕಾದ್ರ ಏನ್ ಹೇಳ್ತಂದ್ರ, ಆದ್ರ ಕರ್ತನು ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ಇವತ್ತು ನಿಜವಾಗ್ಲು ಇವತ್ತು ನಾವು ತಾಯಿ ತಂದೆಗೆ ಬಿಟ್ಟು ಏನು ಮಾಡಿದ್ರಿ ಬಿ ವ್ಯರ್ಥ ಅದ. ನಮಗೆ ಬುದ್ಧಿ ಕಲಿಸಿನವ್ರು ಅವರೇ, ಒಳ್ಳೇದು ಕೆಟ್ಟದು ತಿಳಿಸಿನವ್ರು ಅವರೇ. ಒಂದ್ ವೇಳೆ ಎಷ್ಟೇ ಬಲಹೀನ ಇದ್ದಿರಬಹುದು, ಅವ್ರಿಗೆ ಓದಾಕ್ ಬರಬೇಕಿಲ್ಲ, ಚಂದ ಮಾತಾಡಕ್ ಅವರಿಗೆ ಜ್ಞಾನ ಇರ್ಲಕ್ಕಿಲ್ಲ, ತಿಳುವಳಿಕೆ ಇರ್ಲಕ್ಕಿಲ್ಲ. ಕರೆಕ್ಟ್ಗೆ ಅವ್ರು ನಮಗೆ ತಾಯಿ ತಂದಿ. ಆ ತಾಯಿ ತಂದೆಗೆ ನಾವು ವ್ಯವಸ್ಥೆ ಮಾಡಿದೆವು ಅಂತಂದ್ರ ಮೊದಲು ತಾಯಿ ತಂದೆ ಆಶೀರ್ವಾದ ಹೊಂದಬೇಕು, ಅದಾದ ನಂತರ ದೇವರ ಆಶೀರ್ವಾದ ಹೊಂದಬೇಕು. ಅವಾಗ ಮಾತ್ರ ನಾವು ಆಶೀರ್ವಾದಿಸಲ್ಪಡ್ತೇವೆ. ಈ ಓದಿರ್ತಕ್ಕಂಥ ವಾಕ್ಯ ದೇವರ ಆಶೀರ್ವಾದ ಮಾಡಲಿ. ಒಂದು ವೇಳೆ ಇದ್ರ ವಿಷಯದಾಗ ಅನೇಕ ವಚನಗಳು ಧ್ಯಾನ ಮಾಡಿದ್ರು ಮಾತ್ರ ಅನೇಕ ತರವಾದ ಮರ್ಮಗಳು ಇದ್ರಾಗ ನಮಗೆ ಸಿಗ್ತಾವ. ನಾವು ಶಕ್ತಿಮಂತ್ರ ಐತೇವೆ, ನಾವು ಭಕ್ತಾದಿಗಳು ಆಗ್ತೇವೆ, ಆಶೀರ್ವಾದಗಳು ಅಂತಕ್ಕಂಥ ಯೋಗ್ಯತೆ ನಮಗೆ ದೇವ್ರು ಕೊಟ್ಟು ಸಹಾಯ ಮಾಡ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಮಗೆ ವಂದನೆಗಳು ತಂದಿ. ಈ ಒಂದು ದಿನದಲ್ಲಿ ಪ್ರಭಾ ನಮ್ಮೆಲ್ಲರಿಗೆ ನಿಮ್ಮ ಸನ್ನಿಧಿಯಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅದ್ಭುತವಾದ ರೀತಿಯಿಂದ ಸ್ವಾಮಿ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಪ್ರಭಾ, ತಾಯಿದೇವರು ಸ್ವಾಮಿ ಅಯ್ಯ ಮತ್ತೆಷ್ಟೋ ನಮಗೆ ಪ್ರೀತಿ ಮಾಡುವಾಗ ಅವರ ಪ್ರೀತಿಗೆ ನಾವು ಸರಿ ಬೀಳುವ ಪಾತ್ರಗಳಾಗುವುದಕ್ಕೋಸ್ಕರವಾಗಿ ಪ್ರಭಾ ನಮಗೆ ನೀವೇ ಜ್ಞಾನವು ತಿಳುವಳಿಕೆ ನೀಡಿ ಈಗ ಪ್ರಭಾ ನಾವು ಸಹ ಅವರಿಂದ ಆಶೀರ್ವಾದಿಸಲ್ಪಡ್ತಕ್ಕಂಥ ಜನಾಂಗಗಳಾಗುವಂತೆ ಪ್ರಭಾ ನಮ್ಮೆಲ್ಲರಿಗೆ ಸಹಾಯ ಮಾಡಿರಿ, ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.